ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಸಾಂಸ್ಕೃತಿಕ ಸಮಿತಿಯ ಉಸ್ತುವಾರಿಯಲ್ಲಿ ಪ್ರತಿನಿತ್ಯ ಅನ್ನುವ ಹಾಗೆ ಶ್ರೀಕೃಷ್ಣನಿಗೆ ಪ್ರಾಣದೇವರಿಗೆ ಅನತಿ ದೂರದಲ್ಲಿರುವ ಪಾರಂಪರಿಕವಾದ ಈ ಐತಿಹಾಸಿಕ ಮಧ್ವ ಮಂಟಪದಲ್ಲಿ ಪ್ರತಿನಿತ್ಯ ಹರಿನಾಮ ಸಂಕೀರ್ತನೆ, ನೃತ್ಯ, ವಾದ್ಯಾದಿ ಸಂಗೀತ ಸೇವೆಗಳ ಮೂಲಕ, ಕಲಾ ಉಪಾಸನೆಯ ಮೂಲಕ ಭಗವಂತನ ಆರಾಧನೆ ನಡೀಬೇಕು ಅನ್ನುವಂಥದ್ದು ಪೂಜ್ಯ ಪರ್ಯಾಯ ಶ್ರೀಪಾದದ್ವಯರ ಸಂಕಲ್ಪ. ಅವರ ಮಾರ್ಗದರ್ಶನದಂತೆ ಇಂದು ಇಲ್ಲಿ ಸ್ವರಗಂಗಾ ಹೆಸರನ್ನು ಇರಿಸಿಕೊಂಡ ಮಾತೆಯರ ಸ್ವರೂಪದ ಒಂದು ದೊಡ್ಡ ತಂಡ ಗಂಗೆಯನ್ನು ಕಂಠದಲ್ಲಿರಿಸಿಕೊಂಡು ಕೃಷ್ಣನಿಗೆ ಅಭಿಷೇಕ ಮಾಡುವ ದೃಷ್ಟಿಯಿಂದ ಶಕುಂತಲಾ ಕಾಮತ್ ಅವರ ನೇತೃತ್ವದಲ್ಲಿ ಅವರ ಬಳಗದವರನ್ನೆಲ್ಲ ಸೇರಿಸಿಕೊಂಡು ಇಲ್ಲಿ ವಾದನ ಮರ್ದನಾದಿಗಳ ಮೂಲಕ ಭಗವಂತನನ್ನು ಮೆಚ್ಚಿಸುವಂತಹ ಭಜನೆಯ ದಾರಿಯಲ್ಲಿ ಸಾಗುವರಿದ್ದಾರೆ. ಅವರನ್ನು ಶ್ರೀಮಠದ ಪರವಾಗಿ, ಸಾಂಸ್ಕೃತಿಕ ಸಮಿತಿಯ ಪರವಾಗಿ ಬಹಳ ಪ್ರೀತಿ ಗೌರವಗಳಿಂದ ಸ್ವಾಗತಿಸಿದ ಭಜನೆಯ ಮೂಲಕ ಕೃಷ್ಣನನ್ನು ಆರಾಧಿಸುವ ಕೈಂಕರ್ಯದಲ್ಲಿ ನಮ್ಮ ಜತೆಗೂಡಿರುವುದಕ್ಕಾಗಿ ಅಭಿನಂದಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಂಡು ಅಲ್ಲಿ ದೂರದಲ್ಲಿ ನಿಂತಿರುವುದು ದಯವಿಟ್ಟು ಈ ಚೈರ್ಗಳಲ್ಲಿ ಕೂತ್ಕೊಳ್ಬಹುದು. ಇಲ್ಲಿ ದೂರದ ಮುಂಬೈಯಿಂದ ಈ ತಂಡ ಬಂದಿದೆ. ದೂರದ ಮುಂಬೈ ಅಂದರೆ ತಪ್ಪಾಗ್ತದೆ, ಅಮೆರಿಕದಿಂದ ಬರುವವರು ಏನೇನು. ಹೀಗಾಗಿ ಮುಂಬೈ ಭೌಗೋಳಿಕವಾಗಿ ದೂರದಲ್ಲಿದ್ದರೂ ಮೂಲತಃ ಇಲ್ಲಿಯವರೇ ಆಗಿಟ್ಟುಕೊಂಡು ಅಲ್ಲಿ ಹೋಗಿ ನೆಲೆಸಿ ನಮ್ಮ ಸಂಸ್ಕೃತಿಯ ಭಜನೆಯನ್ನು, ಬಹಳ ಮುಖ್ಯವಾಗಿ ಇಲ್ಲಿ GSP ಸಮಾಜ ವೃಂದದವರನ್ನು ಕಾಣ್ತೇವೆ ನಾವು. ಅವರು ಪ್ರತಿ ಮನೆಯಲ್ಲಿ ಅನ್ನುವ ಹಾಗೆ ಇವತ್ತಿಗೂ ಭಜನೆಯನ್ನು ಉಳಿಸಿಕೊಂಡು ಬಂದಿರುವಂತಹ ಮಾದರಿ ಕುಟುಂಬದವರು. ಹೀಗಾಗಿ ಸಾಂಪ್ರದಾಯಿಕವಾದ ಮರಾಠಿ ಅಭಂಗಗಳು, ಭಜನ್ಗಳು, ತುಳಸಿದಾಸರ ಕೀರ್ತನೆಗಳು, ಮೀರಾಬಾಯಿ ಭಜನ್ಗಳು, ಇವುಗಳನ್ನೆಲ್ಲ ಶುದ್ಧವಾದ ಭಜನೆಯ ಶೈಲಿಯಲ್ಲಿ ಕೇಳುವ ವಿಶೇಷ ಅವಕಾಶ. ಹಾಗಾಗಿ ಇಲ್ಲಿರುವ ಎಲ್ಲರನ್ನು ವಿನಂತಿಸ್ತೇನೆ, 1-2 ಗಂಟೆಯ ಹೊತ್ತು ನಮ್ಮೆಲ್ಲರನ್ನು ನಾವು ಮರೆತು ಭಗವಂತನಲ್ಲಿ ಲೀನವಾಗುವುದಕ್ಕೆ ಸ್ವರದ, ಸಾಹಿತ್ಯದ, ಹಾರ್ಮೋನಿಯಂನ, ತಬಲಾದ ಸಾಥಿನ ಜೊತೆಗೆ ಲೈವ್ ಆಗಿ ಇರೋಣ. ಅವರಿಗೆ ಶುಭ ಕೋರೋಣ, ನಾವು ಶುಭಾಶೀರ್ವಾದವನ್ನು ಪಡೆದುಕೊಳ್ಳೋಣ. ಮತ್ತೆ ನಿಮ್ಮೆಲ್ಲರಿಗೂ ಮಠದ ಪರವಾಗಿ, ಸಮಿತಿಯ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರಿಕೊಂಡು ನಿಮ್ಮ ಭಜನಾ ಸಮರ್ಪಣೆಯನ್ನು ಭಗವಂತನ ಸನ್ನಿಧಿಯಲ್ಲಿ ಈ ಅಪೂರ್ವವಾದ ಮಧ್ವ ಮಂಟಪದಲ್ಲಿ ನಡೆಸಿಕೊಡಬೇಕು ಅಂತ ವಿನಂತಿ.